ನಾಡಿಬೈಲು ಗ್ರಾಮದ ಪುಟ್ಟಯ್ಯ ಎಂಬುವರು ಕಾಡಾನೆ ತುಳಿತದಿಂದ ನಿನ್ನೆ ಸಾವನ್ನಪ್ಪಿದ್ದು, ಇಂದು ಸಂಸದ ಶ್ರೇಯಸ್ ಪಟೇಲ್ ಮೃತರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಮೃತರ ಕುಟುಂಬಕ್ಕೆ ಧನ ಸಹಾಯ ಮಾಡುವುದರ ಜೊತೆಗೆ ಸರ್ಕಾರದಿಂದ ಸಿಗಬೇಕಾದಂತ ಸೂಕ್ತ ಪರಿಹಾರ ಹಾಗೂ ಸೌಲಭ್ಯಗಳನ್ನು ದೊರಕಿಸಿಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರದಿಂದ ನೀಡಲಾಗುವ 15 ಲಕ್ಷ ರುಗಳ ಚೆಕ್ ಅನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ತಾವು ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಜೊತೆಗೆ ಆನೆ ಹಾವಳಿ ಕುರಿತು ಮಾತುಕತೆ ನಡೆಸಿದ್ದೇವೆ. ಅಲ್ಲದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೂ ಈ ಕುರಿತು ಮಾತನಾಡಿದ್ದು, ಶೀಘ್ರವೇ ಕಾಡಾನೆ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಾವು ಕೋಟಿ ಹಣ ಕೊಟ್ಟರೂ ಹೋದ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮೃತರನ್ನು ಮತ್ತೆ ವಾಪಸ್ಸು ತರಲಾಗುವುದಿಲ್ಲ. ಭಗವಂತನು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದರು. ಅವರಿಗೆ ನಾವು ಎಷ್ಟೇ ಏನೇ ಪರಿಹಾರ ಕೋಟಿ ಕೊಟ್ಟರು ಅವ್ರನ್ನ ಮತ್ತೆ ಆ ಜೀವನ ನಾವು ವಾಪಸ್ ನಾವು ಜನಪ್ರತಿನಿಧಿಗಳಾಗಿ ಅಂಶದಲ್ಲಿ ಆನೆ ದಾಳಿ ತಡೆಗಟ್ಟಲಿಕ್ಕೆ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಮತ್ತು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ನಾವಂತೂ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ. ಆನೆ ದಾಳಿ ವಿಷಯದಲ್ಲಿ ಕೇಂದ್ರದ ಸರ್ಕಾರದಲ್ಲಿ 2 ಬಾರಿ ನಾನು ಸಂಸತ್ನಲ್ಲಿ ಮಾತಾಡಿದ್ದೀನಿ. ಸಚಿವರುಗಳು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ನಮ್ಮ ರಾಜ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಸಹ ಕಾಲ್ ಬರ್ತಾ ನಾನು ಮಾತಾಡಿದೆ. ಅವರು ಸಹ ಇದಕ್ಕೊಂದು ರೂಪುರೇಷೆ ರೆಡಿ ಮಾಡಿದ್ದೀವಿ, ಅಸ್ಸಾಂ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಅದನ್ನು ಏನು ಮಾಡ್ಬೋದು ಅಂತ ನೋಡಿಕೊಂಡು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಅವರು ನೀವಂಥ ಶಕ್ತಿ ಕೊಡಲಿ, ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಪಾಪ ಅವ್ರಿಗೂ 3 ಜನ ಗಂಡು ಎಲ್ಲ ಕೂಲಿಕಾರರು. ಅವ್ರಿಗೂ ಸ್ವಂತ ಜಮೀನು ಸಹ ಏನೋ ಒಂದು 1/2 ಎಕರೆ ಜಮೀನು ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಸ್ವಂತ ಜಮೀನು ಯಾವುದೂ ಇಲ್ಲ. ಇವತ್ತು ಅವರು ಮನೆ ಸ್ಥಿತಿ ನೋಡಿದ್ರೆ ಸೂಚನೆ ಯಾಕಂದರೆ 3 ಮಕ್ಕಳು ಸಹ ಎಲ್ಲ ಗಂಡು ಮಕ್ಕಳು ಅವರು ಎಲ್ಲ ಏನು ಬಸ್ತಾರೆ. ಅವ್ರ ಮಕ್ಕಳು ಸಹ ಮದುವೆ ಬಂದಿದ್ದಾರೆ, ಮೊಮ್ಮಕ್ಕಳು ಈ ಪುಟ್ಟಯ್ಯ ಅದು ಅವ್ರ ಜೀವನದ ಸ್ಥಿತಿಲಿದೆ. ಹಾಗಾಗಿ ಇವತ್ತು ಸರ್ಕಾರದ ಹಂತದ ಪರಿಹಾರವನ್ನು ನಾವು ಮತ್ತು ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ನಮ್ಮ ಸ್ಥಳೀಯ ಮಾಜಿ ಶಾಸಕರು ಪರಿಹಾರವನ್ನು ಸರ್ಕಾರದಿಂದ ಏನು ಕೊಡಬೇಕಾಗುತ್ತೆ 15 ಲಕ್ಷ ನಾನು ಸಹ ವೈಯಕ್ತಿಕವಾಗಿ ನಾವು ಏನು ಮಾಡಬೇಕಲ್ಲ ನಾನು ಸಹ ಎಷ್ಟೇ ಏನೇ ಸಹಾಯ ಮಾಡಿದ್ರು ಆ ಮನುಷ್ಯನ ಮತ್ತೆ ತಂದು ಕೊಡೋಕ್ಕಾಗಲ್ಲ. ಇದಕ್ಕೊಂದು ತಾತ್ವಿಕ ಅಂತ್ಯವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ, ಈಗ ನಾವು ಕೇಂದ್ರದ ಮೇಲೆ ಹೇಳೋದಲ್ಲ, ಕೇಂದ್ರದವ್ರು ನಮ್ಮ ಮೇಲೆ ಹೇಳೋದಲ್ಲ, ಒಗ್ಗೂಡಿ ಒಂದು ಮಾನವೀಯ ದೃಷ್ಟಿಯಿಂದ ಮಾಡುವಂಥ ಕೆಲಸ ಮಾಡಬೇಕು. ಅದರಲ್ಲಿ ನನ್ನ ಪಾತ್ರ ಏನಿದೆ ಅದನ್ನ ಮಾಡುವಂಥ ಕೆಲಸ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಮುಂತಾದವರು ಇದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.